ಪಹಲ್ಗಾಮ್ ಮಾದರಿಯಲ್ಲಿ ಬಲೂಚಿಸ್ತಾನದಲ್ಲೂ ಕೂಡ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಬಲೂಚಿಸ್ತಾನದಲ್ಲಿ 9 ಪ್ರಯಾಣಿಕರನ್ನ ಅಪಹರಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಪಹಲ್ಗಾಮ್ನಲ್ಲಿ ಆದಂಥ ಮಾದರಿಯಲ್ಲೇ ಬಲೂಚಿಸ್ತಾನದಲ್ಲೂ ಕೂಡ ಈ ರೀತಿಯ ಅಟ್ಯಾಕ್ ಆಗಿದೆ. 9 ಪ್ರಯಾಣಿಕರನ್ನ ಅಪಹರಿಸಿ ಕೊಲೆ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಪಂಜಾಬ್ನ 9 ಪ್ರಯಾಣಿಕರನ್ನ ಹತ್ಯೆಗೈದ ಭಯೋತ್ಪಾದಕರು ಝೋಬ್ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಪ್ರಯಾಣಿಕರ ಗುರುತಿನ ಚೀಟಿ ಪರಿಶೀಲಿಸಿ ಬರ್ಬರ ಹತ್ಯೆ ನಡೆದಿರೋದನ್ನ ಗಮನಿಸಬಹುದು. 9 ಜನ ಕ್ವೆಟ್ವಾದಿಂದ ಲಾಹೋರ್ಗೆ ಹೋಗ್ತಾ ಇದ್ರು. ಕೂಡಲೇ ಬಸ್ನಿಂದ ಇಳಿಸಿ 9 ಪ್ರವಾಸಿಗರಿಗೆ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ 9 ಮೃತದೇಹಗಳು ಈಗ ಆಸ್ಪತ್ರೆಗೆ ರವಾನೆ ಆಗಿರೋದು. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗಲೂ ಕೂಡ ಇದೇ ರೀತಿಯಾಗಿ ಅವರ ಐಡೆಂಟಿಟಿ ಕೇಳಿಕೊಂಡು ಅಟ್ಯಾಕ್ ಮಾಡಿದ್ರಲ್ವಾ, ಅಲ್ಲಿ 21 ಜನರು ಸಾವನ್ನಪ್ಪಿದ್ರು. ಅದರಲ್ಲಿ ವಿದೇಶಿಗರು ಕೂಡ ಇದ್ದರು. ಇಲ್ಲಿ ಕೂಡ ಬಲೂಚಿಸ್ತಾನದಲ್ಲಿ 9 ಪ್ರಯಾಣಿಕರ ಗುರುತಿನ ಚೀಟಿಯನ್ನು ನೋಡಿ ಅಪಹರಣ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಝೋಬ್ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂಥ ಭೀಕರ ಘಟನೆ ಇದು. ಕೊಲೆಗೈದಿದ್ದಾರೆ. ಸದ್ಯ ಮೃತದೇಹಗಳನ್ನು ಈಗ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. 9 ಜನ ಪ್ರಯಾಣಿಕರನ್ನ ಈ ರೀತಿಯಾಗಿ ಕೊಲೆ ಮಾಡಲಾಗಿದೆ. तो मेरे भाई उस्मान और जाबर आ रहे थे कोयटा से. मेरी पूरी फैमिली BLA वाले ले गए उन्हें. यार उनकी खबरें ठीक नहीं आ रही. खुदा का वास्ते जो मेरा दोस्त मुझे सुन रहे हैं, जिसके पास जो भी खबर है, उस्मान और जाबर है, 2 BLA वाले ले गए, पंजाब से थे वो. जिसके पास जो भी खबर है यार मुझे बताएं. मेरा राब्ता नहीं हो रहा उनसे, खबरें ठीक नहीं आ रही. उनको मार दिया गया. मेरे अब्बू का जनाजा है सुबह 9 बजे. खुदा के वास्ते मैं साबित बात करूं दुनियापुर से, जिसके पास